ಇನ್ನು ಕೋಳಿ ಒಂದು ತಂದುಬಿಟ್ರೆ ಎಲ್ಲ ಸರಿ ಹೋಗ್ತದೆ. ದೇವ್ರೆ, ಆದಷ್ಟು ಬೇಗ ಎಲ್ಲ ಸರಿ ಹೋಗಂಗೆ ಮಾಡಪ್ಪ ನಮ್ಮ ಜೀವನನೂ. ಏನೋ ನಾನು ಅವಾಗೆಲ್ಲ ತಪ್ಪು ಮಾಡಿದ್ದೀನಿ, ಅದಕ್ಕೆ ಶಿಕ್ಷೆ ಇವಾಗ ಅನುಭವಿಸ್ತಾ ಇದ್ದೀನಿ. ಅದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಇನ್ನು ಮುಂದೆ ಅದನ್ನು ಒಳ್ಳೆ ಕೆಲಸ ಮಾಡ್ತೀನಿ. ದಯವಿಟ್ಟು ಎಲ್ಲ ಒಳ್ಳೇದು ಮಾಡು ತಂದೆ. ಹೆಂಗೋ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಹೋಗ್ಬಿಟ್ರೆ ಅಷ್ಟೇ ಸಾಕು. ಊರಾಗ ನಾನು ಒಂದು ಹೆಸರು ಮಾಡಬೇಕು. ಏನ ಮಗ, ಏನ್ ಮಾಡ್ತಾ ಇದೀಯಾ? ಹಾಂ ಬಾರು. ಏನಿಲ್ಲ, ಇವತ್ತು ಕೋಳಿ ಬರ್ತಾ ಇದ್ವು, ಅದಕ್ಕೆ ಶೆಡ್ ಹತ್ರ ಬಂದು ನಿಂತಿದ್ದೆ ನೋಡೋಣ ಅಂತ ಹೇಳ್ಬಿಟ್ಟು. ಏನೋ ನೀನೇನು ಮಾಡ್ತಿದ್ದೆ? ಚೆನ್ನಾಗಿದ್ಯಾ? ನನಗೇನೋ ಕಡಿಮೆ, ಬೆಂಗಳೂರಾಗ 25,000 ಸಂಬಳ ತಿಂಗಳಿಗೆ, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದೀನಿ. ಅಂದ್ರೇನೆ ಇಲ್ಲ, ಯಾರು ಅನ್ನಿಸ್ಕೊಳಂಗಿಲ್ಲ, ಉಗಿಸ್ಕೊಳಂಗಿಲ್ಲ. ನೆಮ್ಮದಿ ಜೀವನ ಮಾಡ್ಕೊಂಡು 20-25 ಸಾವಿರ ದುಡ್ಕೊಂಡು ಆರಾಮಾಗಿದ್ದೀನಿ ಕಣ ನಾನಂತೂ. ಏನೋ ಬಿಡು, ನೀನು ಬೆಂಗಳೂರಿಗೆ ಹೋಗ್ಬಿಟ್ಟು ಚೆನ್ನಾಗಿ ದುಡಿಯಂಗಾದಲ್ಲ, ಅಷ್ಟೇ ಸಾಕು. ಅದಕ್ಕೆ ನಾನು ನಿನ್ಗೆ ಹೇಳಿದ್ದು, ಬಾರೋ ನನ್ನ ಜೊತೆ ಆರಾಮಾಗಿ ಜಾಬ್ ಮಾಡಿವಂತೆ ಅಂತ. ಇದೇನು ಒಳ್ಳೆ ಕೋಳಿ ಸಾಕ್ತೀನಿ, ಕುರಿ ಸಾಕ್ತೀನಿ ಅಂದ್ಕೊಂಡು ಓಡಾಡ್ಕೊಂಡಿದೆಯಲ್ಲ, ಇದ್ರಾಗ ಯಾವ ಸೀಮೆ ಲಾಭ ಬರ್ತೈತೆ ಹೇಳು? ಲೋ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಏನೋ ನಿನ್ನ ಹೆಂಡ್ತಿ ನಾನು ನಿನ್ನ ಜೊತೆ ಇರಲ್ಲ, ನಿನ್ನ ಜೊತೆ ಬಾಳಲ್ಲ ಅಂತ ಉಗಿದ್ಬಿಟ್ಟು ಓಡೋಗ್ಬಿಟ್ಲಂತ ಯಾವನ ಜೊತೆನೋ. ಊರಾಗಿರೋರೆಲ್ಲ ನಿನ್ನ ಬಗ್ಗೆನೇ ಎಲ್ಲ ನಾಡ್ಕೊಂಡು ನಗ್ತಾವ್ರೆ. ಅವನು ಮಕ್ಕ ಮುಚ್ಚ ದುಡ್ಡೈತೆ ಅಂದ್ರು ತಲೆ ಕೆಡ್ಸ್ಕೊಂಡಿದ್ದಂಗೆ ಹೆಂಡ್ತಿ ಓಡಗೋಳೆ ಅಂತಂದ್ರೆ ಇನ್ನು ಅವನು ಯಾವ ಸೀಮೆ ಇರಬೇಡ ಬಿಡು, ಹಂಗೆ ಹಿಂಗೆ ಅಂತ ಊರು ತುಂಬ ನಿಂದೇ ಮಾತುಕತೆ ಕಣೋ. ನನಗಂತೂ ನಗು ಬರ್ತೈತೆ. ಏನು ಅವ್ನು ಹುಡ್ಗನೇ ಅಲ್ವಂತೆ, ಗಂಡಸೇ ಅಲ್ವಂತೆ, ಅದಕ್ಕೆ ಬಿಟ್ಬಿಟ್ಟು ಓಡೋಗ್ಬಿಟ್ಲಂತೆ ಹೆಂಡ್ತಿ ಅಂತ. ಅಲ್ಲ ಕಣೋ, ಊರರೆಲ್ಲ ಆಡ್ಕೊಂಡು ನಗ್ತಾವ್ರೆ. ನೀನು ನೋಡಿದ್ರೆ ಬಿಸ್ನೆಸ್ಸು ಅಂತ ಬಿಸ್ನೆಸ್ ಮಾಡ್ತಾ ಇದೀಯೇನೋ ನೀನು. ನಾನಾಗಿದ್ರೆ ನೇಣು ಹಾಕೊಂಡ್ಬಿಡ್ತಿದ್ದೆ ಇಷ್ಟೊತ್ತಿಗಂತೂ, ಅವಮಾನ ತಡ್ಕೊಳಕ್ಕಾಗಲ್ಲ ಅಂತ. ಹೆಂಗ ಆಟ ಆಡ್ತಾ ಇದ್ದೆ, ದೊಡ್ಡ ರಸಿಕರ ರಾಜ ಅಂತ ಹೇಳ್ಬಿಟ್ಟು ಆಟ ಆಡ್ತಿದ್ದಲ್ಲ. ಇವತ್ತು ಯಾವ ರಸಿಕತೆನಪ್ಪ ನಿಂದು? ಏನು ಹಿಂದೆಗಡೆ 4 ಜನ 5 ಜನ ಹುಡುಗಿಯರ್ ನಿಕ್ಕಂತ ಇದ್ದೆ, ಈಗೇನು ಒಂದು ಹುಡುಗಿನೂ ಜೊತೆ ಇಲ್ಲ. ನೋಡು, ಅವಾಗೊಂದು ಕಾಲ ಇತ್ತು, ನಡೆದೋಯ್ತು. ಆದರೆ ಇವಾಗಿನ ಕಾಲನೇ ಬೇರೆ ನೋಡು. ಈಗ ಅದ್ರ ಕತೆ ಎಲ್ಲ ಬಿಟ್ಬಿಡು. ಈಗ ಯಾಕೆ ಸುಮ್ಮನೆ ನೀನೇನು ನನ್ನ ಆಡ್ಕೊಳಕ್ಕೆ ಅಂತ ಬಂದಿದ್ಯಾ? ಇಲ್ಲ ನಾನು 25,000 ಸಂಬಳ ತಗೊಂತ ಇದ್ದೀನಿ, ನೀನು ಇಲ್ಲೇ ಇದೆಯಾ ಅಂತ ತೋರ್ಸಕ್ಕೆ ಬಂದಿದ್ಯಾ ನೀನು? ಹಂಗೆ ಇಲ್ಲ, ಸಾವುಕಾರನ್ನ ಮೆರಿತಿದ್ದಲ್ಲ. ಪಾಪ ನಿನ್ನ ಪರಿಸ್ಥಿತಿ ಹೆಂಗಾಗೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಬೇಜಾರ್ಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ನನಗಂತೂ ನಗು ಬರ್ತೈತೆ ಕಣ ನೀನು ನೆನೆಸ್ಕೊಂಡ್ರೆ. ಅಪ್ಪ ದೇವ್ರೆ, ನಿಂದೊಳ್ಳೆ ಕತೆ ಬಿಡು. ಸರಿ, ಮತ್ತೆ ಇನ್ನೇನು ಸಮಾಚಾರ? ಓಡೋದ್ಲಲ್ಲ ನೀನು ಹೆಂಡ್ತಿ, ಇನ್ನೊಂದು ಮದುವೆ ಏನಾದರೂ ಮಾಡ್ಕೊತೀಯೋ? ಇಲ್ಲ ಅಂತಂದರೆ ಸುಮ್ಮನೆ ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀಯೋ? ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಇನ್ನೊಬ್ಳೇನು ನಿನಗೇನು ಹೊಲ ಜಮೀನು ಐತೆ, ಯಾವಳನ್ನ ಕೊಡ್ತಾಳೆ, ಅವಳು ಒಂದು 3 ತಿಂಗಳು ಇರ್ತಾಳೆ, ಆಮೇಲೆ 3 ತಿಂಗಳಿದ್ದು ಅವಳು ಯಾವನ ಜೊತೆನೋ ಓಡೋಗ್ತಾಳೆ. ಸುಮ್ಮನೆ ಮದುವೆ ಮಾಡ್ಕೊಂಡಿದ್ದಂಗಿರೋ. ಮದುವೆ ಮಾಡ್ಕೊಂಡ್ರೆ ನಿನಗೇನೇ ಕಷ್ಟ ನೋಡು. ಯಾವಾಗ ಯಾರು ಬಿಟ್ಟು ಹೆಂಗೆ ಓಡೋಗ್ತಾರೋ ಗೊತ್ತಿಲ್ಲ. ಥು, ಸ್ಟುಪಿಡ್ ಪೀಪಲ್. ಯಾರಾದರೂ ಒಬ್ರು ಮನಸ್ಸಿಗೆ ತುಂಬ ಬೇಜಾರಾಗಿದ್ದರೆ ಬಂದ್ಬಿಟ್ಟು ಸಮಾಧಾನ ಮಾಡೋರನ್ನ ನೋಡಿದ್ದೀನಿ. ನಿನ್ನ ಥರ ಆಯ್ಕೊಂಡು ತಿನ್ಕೊಂಡು ಒಬ್ರಿಗೆ ಹರ್ಟ್ ಮಾಡೋರನ್ನ ನಾನು ನೋಡೇ ಇಲ್ಲ. ಏನೋ ನಿನ್ನ ಫ್ರೆಂಡಾ? ಸ್ಟುಪಿಡ್. ಅಯ್ಯೋ ಬಿಡು ಉಷಾ, ಅವನೇನು ಹೇಳವನೆ, ಇರೋದನ್ನೇ ಹೇಳವನೆ ಅಲ್ವಾ? ಏನಿರೋದನ್ನ ಹೇಳವ್ರೆ? ಊರಿನ ಜನ ಏನು ಮಾತಾಡ್ಕೊಂತವ್ರೆ ಅನ್ನೋದು ಇಂಪಾರ್ಟೆಂಟಾ? ಇಲ್ಲ ಅಂತಂದ್ರೆ ನಾವು ಹೆಂಗಿದೀವಿ, ಹೆಂಗೆ ಬದುಕ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟಾ? ಸುಮ್ಮನೆ ಇಂಥ ಫ್ರೆಂಡ್ಶಿಪ್ ಮಾಡೋದಕ್ಕೆ ನೀನು ಹಾಳಾಗಿ ಹೋಗ್ತಾ ಇರೋದು ಅಂತಂದ್ರೆ ನೋಡು, ಇಂಥ ಫ್ರೆಂಡ್ಸ್ನ ಯಾವತ್ತೂ ಹತ್ರ ಇಟ್ಕೋಬಾರ್ದು. ನಾವು ಬಿದ್ದಾಗ ಆಡ್ಕೊಂಡು ಹೋಗೋದು, ಇಂಥ ಜನ ಬೇಕಾ ನಿನಗೆ? ನೋಡು, ನಿನಗೆ ಒಂದು ಬೆಲೆ ಐತೆ, ಅದನ್ನು ಉಳಿಸ್ಕೊಳ್ಳೋದು ಕಲ್ತ್ಕೊ ನೀನು, ಓಕೆನಾ? ಓಡೋದ್ಲು, ಅವಳು ದುರಾಂಕಾರಕ್ಕೆ ಓಡೋದ್ಲು, ಅದು ಬಿಟ್ಟು ನಿಂದೇನು ಫಾಲ್ಟ್ ಇಲ್ವಲ್ಲ. ನೀನೆಲ್ಲ ಸರಿಯಾಗಿ ಎಲ್ಲ ಒಳ್ಳೆಯವ್ನಾದ್ಮೇಲೆ ಬಿಟ್ಟೋಗೋಳೆ ಅಂತಂದರೆ ಅದು ಅವಳ ದುರಾಂಕಾರ, ಅದು ಅವಳ ಫಾಲ್ಟು. ಅದಕ್ಕೆ ನಾವು ತಾನೇ ಏನು ಮಾಡೋಕ್ಕಾಗುತ್ತೆ? ಹೇಯ್, ಏನು ನೀನು ಒಬ್ಬ ಫ್ರೆಂಡು ಅಂದರೆ ಕೆಳಗಡೆ ಬಿದ್ದಿರೋನ ಮೇಲ್ಗಡೆಗೆ ನಿಲ್ಲಿಸ್ಬೇಕು, ಅದನ್ನ ಫ್ರೆಂಡ್ಶಿಪ್ಪು ಅಂತಾರೆ. ನಿಂತರ ಬಿದ್ದೋಗಿರೋನ ಕಾಲಾಗ ಹಾಕಿ ಹೊಸಗ್ಬಿಟ್ಟು ಓಡೋಗೋರ್ನ ಯಾರು ಫ್ರೆಂಡ್ಸ್ ಅಂತ ಅನ್ನಲ್ಲ. ಫ್ರೆಂಡ್ಸ್ ಕುಲಕ್ಕೆ ನೀನು ಅವಮಾನ. ನೋಡು, ಇಂಥವ್ರ ಜೊತೆ ನೀನು ಸೇರಿದ್ರೆ ಹಿಂಗೆ ಹಾಳಾಗಿ ಹೋಗ್ತೀಯ ನೀನು. ನೀನೇನು ಬಿಸ್ನೆಸ್ ಮಾಡ್ಕೊಂಡಿರು. ಏನೋ ಬೆಂಗಳೂರಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, 25,000 ಅಂತ ಬಿಲ್ಡಪ್ ಕೊಡ್ತಾ ಇದ್ದಲ್ಲ, ಹೋಗು. ನಿನ್ನ ಹತ್ರ ಏನೂ ಗತಿ ಇಲ್ಲ, ನಿನಗೆ ಅದು ಬಿಟ್ಟರೆ ಇನ್ನೇನು ಇಲ್ಲ, ಅದಕ್ಕೆ ಹೋಗ್ತಾ ಇದೆಯಾ? ಅವನಿಗಿಲ್ಲ ಅಪ್ಪ ಮಾಡಿಕೈತೆ, ಬಿಸ್ನೆಸ್ ಮಾಡೋ ಅಷ್ಟು ದುಡ್ಡು ಐತೆ, ಮಾಡ್ತಾವನೆ, ಅದ್ರಲ್ಲಿ ತಪ್ಪೇನೈತೆ? ನಿಮ್ಮಂಥವ್ರನ್ನ ನೋಡಿನಿ ಅಂತ ಅನ್ಸುತ್ತೆ, ಬರ್ದಿರೋದು ಗಾದಿಗಳನ್ನೆಲ್ಲ ಸ್ಟುಪಿಟ್ ತೊಗೊಂಡು ಬಂದು. ಏನೋ ಮಚ್ಚ, ಇವಳು ನನ್ನೇ ಬೈತಾವಳೆ, ನೀನು ಸುಮ್ಮನೆ ನಿಂತಿದ್ಯಾ? ಅವಳು ನನ್ನ ಬೆಸ್ಟ್ ಫ್ರೆಂಡು, ಅವಳು ಸರಿಯಾಗಿ ಹೇಳ್ತಾವಳೆ ಬಿಡು, ತಪ್ಪೇನೋ ಹೇಳ್ತಿಲ್ವಲ್ಲ ನಿಂತರ. ಏನು ಹೇಳ್ತಾ ಇದ್ದೆ ನೀನು? ನಾನಾಗಿದ್ರೆ ನೇಣಾಕೊಂಡು ಸತ್ತೋಗ್ಬಿಡ್ತಿದ್ದೆ. ಯಾವಳೋ ಮೋಸ ಮಾಡಿ ನನಗೆ ಬಿಟ್ಟೋದ್ಲು ಅಂತಂದರೆ ನಾನು ಯಾಕೋ ನೇಣಾಕೊಂಡು ಸತ್ತೋಗ್ಲಿ? ನೀನೇ ಸತ್ತೋಗು ನೇಣಾಕೊಂಡು. 10 ಜನ ಹುಡುಗಿಯರು ಬಿಟ್ಟೋಗೋರಲ್ವ ನಿನ್ನೂ? ನೇಣಾಕೋ. ಜೀವನದಲ್ಲಿ ಹುಡುಗ ಕೈ ಕೊಟ್ಟ ಹುಡುಗಿ ಕೈ ಕೊಟ್ಲು ಅಂತ ಹೇಳ್ಬಿಟ್ಟು ನೇಣಾಕೋದಾಗಿದ್ರೆ ಇಷ್ಟೊತ್ತಿಗೆ ಅರ್ಧಕ್ಕರ್ಧ ಜನ ಭೂಮಿ ಮೇಲೆ ಇರ್ತಾನೆ ಇರಲಿಲ್ಲ. ನೋಡು, ಸಾಕು, ಇವತ್ತಿಂದ ನಿನ್ನ ಫ್ರೆಂಡ್ಶಿಪ್ ಕಟ್. ಮತ್ತೆ ನನ್ನ ಫ್ರೆಂಡು ಅಂತ ಹುಡುಕೊಂಡು ಬರ್ಬೇಡ. ಚೆನ್ನಾಗಿದ್ದಾಗ ಜೊತೆಗಿದ್ದಾಗ ಎಂಜಾಯ್ ಮಾಡೋಕ್ಕಷ್ಟೇ ನಾನು ಬೇಕು. ಬಿಟ್ಟರೆ ನಾನು ಕೆಳಗಡೆ ಬಿದ್ದೆ ಅಂದರೆ ಬಂದುಬಿಟ್ಟು ಯಾವ ಥರ ಹೇಳ್ತಾ ಇದೆಯಲ್ವ ನೀನು? ನಿನ್ನಂಥ ಫ್ರೆಂಡ್ಸ್ನ ಇಟ್ಕೊಂಡಿದ್ದೀನಲ್ಲ ಇನ್ನೂ, ನನಗೆ ಬುದ್ಧಿ ಇಲ್ಲ. ನೋಡು, 10 ಸೆಕೆಂಡ್ ನನ್ನ ಮುಂದೆ ನೀನು ನಿಂತ್ಕೋಬೇಡ, ನನ್ನ ಕಣ್ಣು ನೀನು ಕಾಣಿಸ್ಕೋಬೇಡ. ಮೊದಲು ಇಲ್ಲಿಂದ ಹೋಗು. ಸುಮ್ಮನೆ ಕೊಟ್ಟಿರೋ ಸಾಲ 50,000 ರೂಪಾಯಿನ ರಿಟರ್ನ್ ಕೊಟ್ಬಿಟ್ಟು ತೊಲಗು.
ಹಾ ಹಾ, ಇವನಂತ ಫ್ರೆಂಡ್ಸ್ ಇಟ್ಕೊಂಡು ಏನಾಗಬೇಕು? ಏಯ್ ನೋಡು, ಸುಮ್ಮನೆ ಅವ್ನ ಅಮೌಂಟ್ ಅವ್ನಿಗೆ ಕೊಟ್ಬಿಟ್ಟು ನಿನ್ನ ಕೆಲಸ ನೀನು ನೋಡ್ಕೊ ಹೋಗು. ಅವನಿಗೆ ಗೊತ್ತು ಹಳ್ಳಿನೆಲ್ಲ ಇದ್ಕೊಂಡು ಅವ್ನು ಏನು ಲೈಫ್ ಲೀಡ್ ಮಾಡಬೇಕು ಅಂತ. ಅವ್ನು ಮಾಡ್ತಾನೆ, ನಿಂದೇನೋ ನೀನು ನೋಡ್ಕೊ ಹೋಗು. ಏನೋ ಯಾವುದೋ ಹುಡುಗಿ ಮಾತು ಕೇಳ್ಕೊಂಡು ನನಗೇನೇ ಆವಾಜ್ ಆಗ್ತಾ ಇದೆಯೇನೋ ನೀನು? ಹಾಂ, ಫ್ರೆಂಡ್ಶಿಪ್ಗೇನು ಬೆಲೆ ಇಲ್ವಾ? ಏನೋ ಫ್ರೆಂಡ್ಶಿಪ್ಗೆ 50,000 ರೂಪಾಯಿ ಕೊಟ್ಟಿದ್ಯಾ ಅಂತ ಅನ್ಕೊಂಡ್ರೆ ಇಷ್ಟು ದಿನ ನೀನು ನೋಡ್ರೆ ನನಗೆ ಸಾಲದ ರೂಪ ಕೊಟ್ಟಿದ್ಯಾ ನೋಡು. ಅದೆಲ್ಲ ನನಗೆ ಬೇಕಾಗಿಲ್ಲ ಕಣಲ್ಲ. ಏನೋ ಫ್ರೆಂಡು ಗಿಂಡು ಅಂತ ಅನ್ಕೊಂಡು ಮಾಡಕ್ಕೆ ಹೋದ್ರೆ ನನಗೆ ಬತ್ತಿ ಇಕ್ತಾ ಇದೆಯಾ ನೋಡು. ಏನೋ ನೀನು ಒಳ್ಳೇದು ಕೇಳಕ್ಕೆ ಹೋದ್ನಪ್ಪ, ಹಳ್ಳಿನಾಗೆಲ್ಲ ಹೆಂಗೆ ಮಾತಾಡ್ಕೊತಾವ್ರು ನಿನ್ನ ಬಗ್ಗೆ ಅಂತ ಹೇಳ್ಬಿಟ್ಟು ಹೇಳ್ದೆ ಅಷ್ಟೇ. ನೀನು ಅಷ್ಟು ಬಿಟ್ರೆ ನಾನು ಏನಾರ ಬ್ಯಾರೆ ಹೇಳುದ್ನಾ? ಹೇಳು, ಏನಾರ ಹೇಳುದ್ನಾ? ಎಂಥದ್ದು ಇಲ್ಲ ತಾನೇ. ನೋಡು, ಇಂಥವ್ರು ಹುಡುಗಿಯರಿಂದ ಹೋಗಿ ಹೋಗಿ ನೀನು ಹಾಳಾಗೋಗಿರೋದು. ಈಗ ನೀನು ಹೆಂಡ್ರು ಎಲ್ಲ ಕಿತ್ಕೊಂಡು ಓಡೋದ್ಲು, ಆಮೇಲೆ ಆ ಆಶಿನೂ ಎಲ್ಲ ಕಿತ್ಕೊಂಡು ಓಡೋದ್ಲು. ಇನ್ನು ಇವಳು ಒಬ್ಳು ಬಾಕಿ ಅವಳೆ, ಅವಳು ಸಿಸ್ಟರು ಅಂತ ಇವಳು ಕಿತ್ಕೊಂಡು ಒಂದಿನ ಕೈ ಎತ್ಬಿಟ್ಟು ನಿಂಗೆ ಹೊಂಟೋಯ್ತಾಳೆ. ನೀನು ಬೀದಿನಾಗ ಬಿಡಬೇಕಾಯ್ತದೆ. ಆವಾಗ ಈ ಫ್ರೆಂಡ್ ಏನೇ ಬೇಕಾಗೋದು. ಒಂದ್ಕಿತ ಯೋಚನೆ ಮಾಡು, ಫ್ರೆಂಡ್ ಏನು, ಫ್ರೆಂಡ್ ಬೆಲೆ ಏನು ಅಂತ ಹೇಳ್ಬಿಟ್ಟು. ಸುಮ್ಮನೆ ಅದು ಇದು ಅಂತ ಹೇಳ್ಬಿಟ್ಟು ನಾನು ಕಳ್ಕೊಬೇಡ ನೀನು. ಬಾಯ್ ಮುಚ್ಕೊಂಡು ಹೋಗಲು ನಿನ್ನಂತ ನಾ ಕಂಡಿದ್ದೀನಿ. ಥೂ, ಏಯ್ ನನ್ನ ದುಡ್ಡು ಬಿಸಾಕಿ ಎಲ್ಲಾದರೂ ಹಾಳಾಗೋಗು. ತುಂಬ ಥ್ಯಾಂಕ್ಸ್ ಉಷಾ. ಅವ್ನ ಮಾತುಗಳು ಕೇಳಿಸ್ಕೊಂತ ಇದ್ರೆ ನನ್ನ ಮೇಲೆ ನನಗೆ ಜಿಗುಪ್ಸೆ ಬರ್ತಾಯಿತ್ತು. ಏನಪ್ಪ ಮಾಡಲಿ ಅಂತ ಹೇಳ್ತಾ ಇದ್ದೆ. ಅಪ್ಪ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಸರಿ, ನೀನು ಯಾಕೆ ಇಲ್ಲಿ ತನಕ ನಾನು ಹುಡ್ಕೊಂಡು ಬಂದೆ? ನನಗೊಂದು ಐಡಿಯಾ ಬಂತು. ಇಲ್ಲೇ ನಿಯರು, ನಿಮ್ಮೂರು ನಿಯರ್ ಒಬ್ರು ನಾಟಿ ಕೋಳಿನ ಸಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಏನು ಫುಲ್ಲು ನಾಟಿ ಕೋಳಿನೇ. ಈಗ ಮೆಡಿಸಿನ್ ಹಾಕ್ಬಿಟ್ಟು ಬೆಳೆಸೋ ಈ ಫಾರಂ ಕೋಳಿಗಿನ ನಾಟಿ ಕೋಳಿನ ಬೆಳೆಸ್ಬೋದಲ್ವ ಅಂತ ಐಡಿಯಾ ಬಂತು ನನಗೆ. ಅದಕ್ಕೆ ಅದು ನೋಡಿದ ತಕ್ಷಣ ನನಗೆ ನೀನು ನೆನಪಾದೆ. ನಿನಗೆ ಐಡಿಯಾ ಕೊಡಬೇಕಲ್ವಾ ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ಓಡ್ ಬಂದೆ, ಹೇಳೋಣ ಅಂತ ಹೇಳ್ಬಿಟ್ಟು. ನೀನು ಇಲ್ಲಿದೆಯಾ ಅಂತ ಗೊತ್ತಾಯ್ತಲ್ವಾ, ಅದಕ್ಕೆ ಡೈರೆಕ್ಟಾಗಿ ಹುಡ್ಕೊಂಡು ಬಂದೆ. ಈ ನನ್ನ ಮಗ ಮಾತಾಡೋದೆಲ್ಲ ಕೇಳಿಸ್ಕೊಂಡೆ. ನೋಡು, ನನಗೆ ಅಗ್ರಿಕಲ್ಚರ್ ಅಂದರೆ ಭಾಳ ಇಷ್ಟ. ನೋಡು, ಈ ಕೋಳಿ ಸಾಕಾಣಿಕೆ ಎಲ್ಲನೂ ಒಳ್ಳೆ ಲಾಭನಂತೆ. ಬಾಯ್ಲಿ, ನಿನಗೆ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಅವ್ರ ಹತ್ರ ಪೂರ್ತಿ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ನೀನು ಕೋಳಿ ಸಾಕು, ಅದರಲ್ಲೂ ನೀನು ನಾಟಿ ಕೋಳಿನೇ ಸಾಕು. ಹೌದಾ? ಯಾವ ಏರಿಯಾ ಅಂತ ಗೊತ್ತಾಗಲ್ವಲ್ಲ ಇಲ್ಲಿ. ರಿಯಲಿ ನನಗೂ ಊರ್ ನೇಮ್ ಎಲ್ಲ ಗೊತ್ತಿಲ್ಲ. ಈಗ ಜಸ್ಟ್ ಬರಬೇಕಾದ್ರೆ ಅಲ್ಲಿಂದ ಆನ್ ದ ವೇ ರೋಡಲ್ಲಿ ನೋಡಿದೆ. ಬಾ, ನಿನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ಹಾ ಸರಿ ಬಾ ಹೋಗೋಣ. ನೋಡು, ಇದೆಲ್ಲ ನಾಟಿ ಕೋಳಿನೇ. ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ನೋಡ್ದಾ? ಬೆಸ್ಟ್ ಐಡಿಯಾ ಅಲ್ವಾ? ನಿಜವಾಗೂ ಬೆಸ್ಟ್ ಐಡಿಯಾ. ನನಗೂ ಗೊತ್ತಿರಲಿಲ್ಲ ಎಲ್ಲ ನಾಟಿ ಕೋಳಿ ಸಾಕಿದ್ದಾರೆ ಅಂತ. ನೋಡು, ನಿನಗೂ ಐಡಿಯಾ ಬರಲಿ ಅಂತಾನೆ ಇಲ್ಲಿ ಕರ್ಕೊಂಡು ಬಂದಿದ್ದು. ಅವರಿಗೂ ಹೇಳಿದ್ದೀನಿ, ಅವರು ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತಾರೆ. ಏನು ಎತ್ತ ಹೆಂಗೆ ಅಂತ ಹೇಳ್ಬಿಟ್ಟು, ಹೆಂಗೆ ಮೇಂಟೈನ್ ಮಾಡಬೇಕು, ಹೆಂಗೆ ಸಾಕಬೇಕು, ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕು, ಎವ್ರಿ ಐಡಿಯಾಸನ್ನು ಅವರೇ ಕೊಡ್ತಾರೆ. ನೀನು ಡೋಂಟ್ ವರಿ, ನೀನು ಅದ್ರ ಬಗ್ಗೆ ಒಂದು ತಿಳ್ಕೊಂಡು ಆರಾಮಾಗಿ ನೀನು ಬಿಸ್ನೆಸ್ನ ರನ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಇದೇ ಬೆಸ್ಟ್ ಅನಿಸುತ್ತೆ ನನಗಂತೂ. ಈ ಮೆಡಿಸಿನ್ ಎಲ್ಲ ಕೋಳಿ ಎಲ್ಲ ಬೇಡ ಅಂತ ಅನಿಸುತ್ತೆ. ನಾವು ತುಂಬ ಜನ ಸಿಟಿಯಲ್ಲೂ ಅಷ್ಟೇನೆ ನಾಟಿ ಕೋಳಿ ತಿನ್ನೋಣ, ಈ ಫಾರಂ ಕೋಳಿ ಎಲ್ಲ 45 ಡೇಸ್ಗೆ ಬಂದ್ಬಿಡುತ್ತೆ. ಸುಮ್ಮನೆ ನಮಗೆ ಬೇಡ ಅಂತಲೇ ಅನಿಸುತ್ತೆ ನಮಗೂ. ಸೊ ಬೆಸ್ಟ್ ಬಿಸ್ನೆಸ್ ಅಲ್ವಾ? ನಿಜವಾಗೂ ನಿನಗಿರ ಈ ಬಿಸ್ನೆಸ್ ಐಡಿಯಾದಾಗೆ ನನಗೆ ಏನಾದರೂ ಮೊದಲಿಂದ ಇದು ಬಿಟ್ಟಿದ್ರೆ ಇವತ್ತು ಯಾವುದೋ ಲೆವೆಲ್ಗೆ ಹೊಂಟೋಗ್ಬಿಡ್ತಿದ್ದೆ ನಾನಂತೂ. ನಾನು ದಡ್ಡ ಮಗ ಇದ್ದಂಗೆ ನನಗೆ ಏನು ಗೊತ್ತಾಗಕ್ಕಿಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಮಾಡಿದ್ದು ಸುಮ್ಮನೆ. ನೀನು ಒಳ್ಳೆ ಐಡಿಯಾನೇ ಕೊಟ್ಟೆ. ಓ ಚಿಕ್ಕ ಸಾವ್ಕಾರ್ರೆ, ನೀವಿಲ್ಲಿ? ಓ ಅಣ್ಣ, ನೀವಿಲ್ಲಿ? ನಮ್ದೇ ಕಣ ಇದು ಕೋಳಿದು, ನಾವೇ ಮಾಡ್ಕೊಂಡಿದ್ದೀವಿ. ಇನ್ನೇನು ಮಾಡೋಣ, ವ್ಯವಸಾಯದಾಗ ಶಾನೆ ಸಿಗ್ತಿರ್ಲಿಲ್ಲ. ಅದಕ್ಕೆ ಈ ಕೋಳಿನ ಸಾಕ್ಬಿಟ್ಟು ಏನಾರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟೆ ಕಣ. ನೀವೇನಿಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಯಾರ ತಗ ಆಳು ತೆಗಿ ಕಳಿಸಿದ್ರೆ ನಾನೇ ಕೋಳಿ ಕೊಟ್ಬಿಟ್ಟು ಕಳಿಸ್ತಿರ್ಲ್ವೇ? ಅಣ್ಣ ಇಲ್ಲ, ಅದು ನನ್ನ ಕೋಳಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬರಲಿಲ್ಲ. ಆ ಬಿಸ್ನೆಸ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಅದಕ್ಕೆ ಕೋಳಿ ಸಾಕ್ಬೋದಲ್ವಾ, ನಾನು ಮಾಮೂಲಿ ಫಾರಂ ಕೋಳಿ ಸಾಕೋಣ ಅಂತ ಕೋಳಿ ಫಾರಂ ಕಟ್ಟಿಸ್ದೆ. ಆದರೆ ನನಗೆ ಯಾಕೋ ನಾಟಿ ಕೋಳಿನೇ ಬೆಸ್ಟು ಅಂತ ಅನ್ನಿಸ್ತೈತೆ. ಅಣ್ಣ, ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಟ್ರೆ ನಾನು ಟ್ರೈ ಮಾಡ್ತೀನಿ. ಅಯ್ಯೋ ಅದಕ್ಕೇನಂತಣ್ಣ, ನಾನು ಐಡಿಯಾ ಕೊಡ್ತೀನಿ ಮಾಡು. ಅಲ್ಲ ನಿಮ್ಗೇನು ಕಡಿಮೆ, ನೀವು ಯಾಕೆ ಮಾಡಕ್ಕೆ ಹೋಗ್ತೀರಾ? ನಿಮ್ಮ ಅಪ್ಪ ಅವರೆಲ್ಲ ನೋಡ್ಕೊತಾರಲ್ಲ ಸಾವುಕಾರರು, ನಿಮ್ಗೇನಣ್ಣ ಕೋಳಿ ಸಾಕೋದು ಕುರಿ ಸಾಕೋದು ಎಲ್ಲನೂ? ಅಣ್ಣ ನಂದು ಅಂತ ಏನಾದರೂ ಮಾಡ್ಕೋಬೇಕಲ್ವಾ, ಸುಮ್ಮನೆ ಇದ್ದರೆ ಸಂದಕ್ಕಿರಕ್ಕಿಲ್ಲ. ನನಗೊಂದು ಸ್ವಲ್ಪ ಇದ್ರ ಬಗ್ಗೆ ಹೇಳಿದ್ರೆ ಯಾವ ಥರ ಏನು ಎತ್ತ ಹೆಂಗೆ ಸಾಕಬೇಕು, ಏನಾದರೂ ಇಂಜೆಕ್ಷನ್ಸ್ ಏನಾರ ಕೊಡಬೇಕಾ ಏನು ಅಂತ ಎಲ್ಲ ಹೇಳಿದ್ರೆ ಅಣ್ಣ ನಾನು ಸಾಕ್ತೀನಿ. ನಾಟಿ ಕೋಳಿಗಳು ಕಣಪ್ಪ, ಇಂಜೆಕ್ಷನ್ ಏನು ಹಾಕಿಲ್ಲ. ನೋಡು, ಮರಿಗಳು ತಗೊಬಿಟ್ಟು ಬಂದು ಬಿಟ್ಟರೆ ನಾಟಿ ಮರಿಗಳನ್ನೆಲ್ಲನೂ ಮೊಟ್ಟೆ ತಂದ್ಬಿಟ್ಟು ಕಾವು ಕೊಡಿಸ್ಬಿಟ್ಟು ಎಲ್ಲ ಇದು ಮಾಡಿರ್ತಾರಲ್ಲ, ಅಂತ ಹತ್ರ ಎಲ್ಲ ತಂದ್ಬಿಟ್ಟು ಒಂದೇ ಕಿತ್ತ ಬಿಟ್ಬಿಟ್ರದಿಲ್ಲಿ. ನಾನೇ ಜ್ವಾಳ ರಾಗಿ ಗೀಗಿ ಎಲ್ಲ ಚಲ್ತೀನಿ. ಅವನೇನೇ ತಿನ್ಕೊಂಡು ಬೆಳೆದವು ಅಷ್ಟೇ. ನಮ್ಮ ಕೋಳಿ ಬಿಟ್ರೆ ಮೆಡಿಸಿನ್ ಎಲ್ಲ ಏನು ಹಾಕೋದೇ ಇಲ್ಲ ನನ್ನಂತೂ. ಈ ಆವಿನ ಕಟ್ಟ ಔಷಧಿ ಶಾನೆ ಇರ್ತವೆ, ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಬಿಟ್ರೆ ನೋಡಪ್ಪ ಒಳ್ಳೆ ಲಾಭನೇನೆ. ಹೌದಾ? ಮತ್ತೆ ನಾವು ಸಾಕ್ಬೋದಲ್ವಾ? ಅಯ್ಯೋ ಚಿಕ್ಕ ಯಜಮಾನ್ರೆ, ನಿಮ್ಮದೇನು ಇನ್ನೂ ದೊಡ್ಡದಾಗೇನೇ ಐತೆ, ನೀವು ದೊಡ್ಡದಾಗೇನೇ ಕೊಟ್ಬಿಟ್ಟು ಸಾಕ್ಬೋದು. ನಮ್ದೇನೋ ಅರ್ಧ ಎಕರೆ ಹೆಂಗೋ ಮಾಡ್ಕೊತಾ ಇದೀವಿ, ನಿಮ್ಮದು ಬೇಜಾನ್ ಐತಲ್ಲ. ಹಾಂ ಅದಕ್ಕೆ ಕೇಳೋಣ ಅಂತ ಬಂದೆ ಅಷ್ಟೇನೆ.